ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈಗ ಹೊಸದಾಗಿ ಹಾಸ್ಯ ಸೀರಿಯಲ್ನ ಚುಟುಕುಗಳನ್ನು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಬೆಳಿಗ್ಗೆ ಎಲ್ಲರೂ ಬಂದು ಎದ್ದು ಹಾಲಲ್ಲಿ ಕಾಯ್ತಾ ಇರ್ತಾರೆ. ಲೇಟಾಗಿ ಹೇಳೋ ರವಿ ಮತ್ತು ಶ್ರುತಿನೂ ಕೂಡ ಬೇಗ ಎದ್ದು ಬಂದಿರ್ತಾರೆ. ಆದರೆ ಮನೋಜ ಮಾತ್ರ ಬೇಗ ಎದ್ದು ಬಂದಿರಲ್ಲ. ಆಗ ಶಾಂತಿ ಕೇಳ್ತಾಳೆ, ಎಲ್ಲಮ್ಮ ಮನೋಜ ಎದ್ದಿಲ್ವಾ ಅಂತ ಕೇಳ್ತಾಳೆ. ಆಗ ಇವಳು ರೋಹಿಣಿ ಹೇಳ್ತಾಳೆ, ಇಲ್ಲ ಅತ್ತೆ ಇನ್ನೂ ಎದ್ದಿಲ್ಲ ಅಂತ ಹೇಳ್ತಾಳೆ. ಸೊ ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ಬೇಗ ಎಬ್ಬಿಸ್ಬೇಕಲ್ವಾ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಎಷ್ಟು ಎಬ್ಬಿಸಿದೆ ಅತ್ತೆ, ಅವರು ಹೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ. ರೋಹಿಣಿ ಬಂದು ಮನೋಜನ ಎಬ್ಬಿಸುವಾಗ ಎದ್ದೇಳಿ ಮನೋಜ್ ಎದ್ದೇಳಿ ಅಂತಂದು ಹೇಳುವಾಗ ಮನೋಜ ಹೇಳ್ತಾನೆ, ಇಲ್ಲ ರೋಹಿಣಿ ತುಂಬ ಸುಸ್ತಾಗಿದೆ, ನನಗೆ ಒಂದೇ ದಿನಕ್ಕೆ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿದೆ, ನನಗೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡು, ನಿಂತು ಕೆಲಸ ಮಾಡೋದು ತುಂಬ ಸುಸ್ತಾಗಿದೆ ನನಗೆ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ನಾವು ಸಹಿತ ಪಾರ್ಲರಲ್ಲಿ ಒಂದಿನ ಫುಲ್ಲು ನಿಂತೆ ಕೆಲಸ ಮಾಡೋದು, ನಮಗೂ ಕೈಕಾಲು ನೋವಾಗಿರುತ್ತೆ, ಆದರೂ ನಾವು ನಿಮ್ಮಂಗೆ ಮಾಡಲ್ಲ ಅಂತ ಹೇಳ್ತಾಳೆ. ಮನೋಜ, ಓನರ್ ಅಂದರೆ ಏನೋ ಜಾಲಿಯಾಗಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಹೇಸಿ ಕೆಳಗಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ಕಷ್ಟಪಡಬೇಕಂತ ಗೊತ್ತೇ ಇರಲಿಲ್ಲ ಅಂತ ಮನೋಜ ಹೇಳ್ತಾನೆ. ಅದಾದಮೇಲೆ ಶಾಂತಿನೂ ಕೂಡ ಎದ್ದೇಳೋ ಮನೋಜ ಅಂತ ಎಬ್ಬಿಸೋಕ್ಕೆ ಬರ್ತಾಳೆ. ಆದರೂ ಮನೋಜ ಎದ್ದೇಳೋದಿಲ್ಲ. ಅದಾದಮೇಲೆ ರೋಹಿಣಿ, ಮನೋಜ್ ಎದ್ದೇಳಿ 10 ಗಂಟೆ ಆಯಿತು, ಶಾಪ್ ಓಪನ್ ಮಾಡಬೇಕು, ನಿಮ್ಮದೇ ಆದಂಥ ಒಂದು ಅಂಗಡಿ ಇದೆ, ನೀವು ಈ ರೀತಿ ಮಲಗಿದರೆ ಹೇಗೆ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮನೋಜ ಹೇಳ್ತಾನೆ, 10 ಗಂಟೆಗಲ್ವ ಹೋಗೋದು, ಇನ್ನೂ ಅರ್ಧ ಗಂಟೆ ಮಲ್ಕೊಳ್ತೀನಿ, ಬಿಟ್ಬಿಡು ರೋಹಿಣಿ ಅಂತ ಹೇಳ್ತಾಳೆ. ಆದಮೇಲೆ ರಂಗನಾಥ್ ಅವರು ಶಾಂತಿನ, ಏನೇ ನಿನ್ನ ಮಗ ಇನ್ನೂ ಎದ್ದೇ ಇಲ್ಲಲೇ ಅಂತಂದೇಳಿ ರಂಗನಾಥ್ ಅವರು ಕೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ ನೆನ್ನೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ವ, ಹಂಗಾಗಿ ಎದ್ದಿಲ್ಲ, ಇವಾಗ ಎದ್ದು ಮತ್ತೆ ಶಾಪ್ ಓಪನ್ ಮಾಡೋದಕ್ಕೆ ಹೋಗ್ತಾನೆ ಬಿಡಿ, ನನ್ನ ಮಗುಗೆ ಏನಾರು ಅಂದರೆ ನಿಮಗೆ ಸಮಾಧಾನನೇ ಆಗಲ್ಲ ಅಲ್ವಾ ಅಂತ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಾಳೆ. ಅಂತ ಹೇಳಿದಾದಾಗ ರಂಗನಾಥ್ ಅವರು, ಲೇಟಾಗಿ ಹೇಳೋ ರವಿ ಶ್ರುತಿನೇ ಎದ್ದು ಬಂದಿದ್ದಾರೆ, ನಿನ್ನ ಮಗ ಇನ್ನೂ ಎದ್ದೇ ಇಲ್ವಲ್ಲೇ, ಒಂದಿನ ಶಾಪ್ ಕೆಲಸ ಮಾಡಿಬಿಟ್ಟು ಸುಸ್ತಾಗೋಯ್ತಾ ಅವನಿಗೆ ಅಂತ ರಂಗನಾಥ್ ಅವರು ಹೇಳಿದಾಗ ಶಾಂತಿ ಹೇಳ್ತಾಳೆ, ಹೌದು ಕಣ್ರಿ, ಅವನು ಇಷ್ಟು ದಿನ ಎಷ್ಟು ಆರಾಮಾಗಿದ್ದ, ಈಗ ಒಂದೇ ಸಲ ಕಷ್ಟಪಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಕಣ್ರಿ ಅಂತ ಶಾಂತಿ ಹೇಳ್ತಾಳೆ. ಲೇಟಾಗಿ ಎದ್ದಿರೋದು ನೋಡಿ ಮೀನಾ ನಗ್ತಾ ಇರ್ತಾಳೆ. ಶಾಂತಿ ಮೀನಾ ಮುಖ ನೋಡಿಕೊಂಡು ಬೇರೆಯವ್ರನ್ನ ಆಡಿಕೊಂಡು ನಗೋದಂದರೆ ನಿನಗೆ ತುಂಬ ಸಲಿಸದ ಕೆಲಸ ಅಲ್ವಾ, ಮೊದಲಿನಿಂದ ಇದನ್ನೇ ಮಾಡ್ಕೊಂಡು ಬಂದಿದೀಯಾ, ನನ್ನ ಮಗ ಎಷ್ಟು ದೊಡ್ಡ ಶಾಪ್ ಓಪನ್ ಮಾಡಿದ್ದಾನೆ, ಅವನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಗೊತ್ತಾ ನಿನಗೆ, ಹೂ ಕಟ್ಟೋಳಿಗೆ ನಿನಗೆಲ್ಲ ಅರ್ಥ ಆಗಬೇಕು ಅದೆಲ್ಲ ಅಂತೇಳಿ ಶಾಂತಿ ಮೀನಾಗೆ ಕೊಂಕು ಮಾತನ್ನು ಆಡ್ತಾಳೆ. ಆದಮೇಲೆ ಮೀನಾ ಹಂಗೆ ಸುಮ್ಮನೆ ಆಗ್ತಾಳೆ. ಮತ್ತು ಶಾಂತಿ ರೋಹಿಣಿನ ಕೇಳ್ತಾಳೆ, ನಮ್ಮ ಮನೋಜ ಎಬ್ಬಿಸೋಗಮ್ಮ ಅಂತಂದೇಳಿ ಮತ್ತೆ ಪದೇ ಪದೇ ರೋಹಿಣಿಗೆ ಹೇಳ್ತಾ ಬರ್ತಾಳೆ ಶಾಂತಿ. ಸೊ ಹೇಳಿದಾದ್ಮೇಲೆ ರೋಹಿಣಿ, ಇಲ್ಲ ಅತ್ತೆ, ನಾನು ಎಷ್ಟು ಎಬ್ಬಿಸಿರೋ ಅವ್ರು ಎದ್ದೇಳ್ತಾನೆ ಇಲ್ಲ, ಸುಸ್ತಾಗಿದೆ ಅಂತ ಮಲಗಿದ್ದಾರೆ ಅಂತ ಹೇಳ್ತಾಳೆ. ಇದರ ನಡುವೆ ರಂಗನಾಥ್ ಅವರು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಮತ್ತೆ ಬಂದು ರೋಹಿಣಿ ಮನೋಜನ, ಎದ್ದೇಳಿ ಮನೋಜ್ ಎದ್ದೇಳಿ ಮನೋಜ್ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ಈ ಕೆಲಸಕ್ಕಿಂತ ಮುಂಚೆ ಪಾರ್ಕಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಎಲ್ಲ ಹರಟೆ ಹೊಡಿತಾ ಜಾಲಿಯಾಗಿದ್ದೆ ಅಂತಾನೆ ಮನೋಜ. ಆಗ ರೋಹಿಣಿ, ಓ ನೀವು ಹಂಗೇನಾ, ಮತ್ತು ನೀವು ಪಾರ್ಕಲ್ಲಿ ಕೆಲಸ ಇಲ್ಲದೆ ಇರೋ ಥರ ಕೂತ್ಕೊಂಡು ನಿಮ್ಮ ಫ್ರೆಂಡ್ ಜೊತೆ ಜಾಲಿಯಾಗಿ ಹರಟೆ ಹೊಟ್ಕೊಂಡು ಲೈಫ್ ಎಂಜಾಯ್ ಮಾಡಬೇಕು ಅಂತಂದ ಇರೋದು, ನಿಮ್ಮದೇ ಆದಂಥ ಒಂದು ಓನ್ ಶಾಪ್ ಇದೆ, ಅದನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹಾಗಲ್ಲ ರೋಹಿಣಿ, ಎಷ್ಟು ಸುಸ್ತಾಗೋಗಿದೆ, ಹಾಗಲ್ಲ ರೋಹಿಣಿ, ಒಂದೇ ದಿನಕ್ಕೆ ಎಷ್ಟು ಸುಸ್ತಾಗೋಯ್ತು ಅಲ್ವಾ, ಎಷ್ಟು ಕೆಲಸ ಮಾಡಿದ್ದೀನಿ, ಎಷ್ಟು ಸುಸ್ತಾಯಿತು, ನಾನು ಯಾರನ್ನಾರು ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಳ್ಬೇಕು, ನಾನು ಓನರ್ ಆಗಿ ನಾನು ಎ ಸಿ ಕೆಳಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಇರಬೇಕು, ಆ ಲೈಫ್ ನನಗೆ ಬೇಕು, ಈ ಥರ ಕಷ್ಟಪಡುವಂತಹ ಲೈಫು ನನಗೆ ಇಷ್ಟ ಆಗಲ್ಲ ಅಂತ ಮನೋಜ ಹೇಳ್ತಾನೆ. ಅದು ಹೇಳಿದಾದ್ಮೇಲೆ ಶಾಂತಿನೂ ಬಂದು ಎಬ್ಬಿಸ್ತಾಳೆ, ಎದ್ದೇಳೋ ಮನೋಜ, ನೀನು ಹೋಗೋದಕ್ಕೆ ಲೇಟ್ ಆಯಿತು ಆಫೀಸ್ಗೆ ಅಥವಾ ಶಾಪ್ ಓಪನ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ಆಗ ಇಲ್ಲ ಅಮ್ಮ, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಆಮೇಲೆ ಎದ್ದೇಳ್ತೀನಿ ಅಂತೇಳಿ ಮನೋಜ ಮತ್ತೆ ಹೇಳ್ತಾನೆ. ಮೀನಾ ಅಡುಗೆ ಮಾಡೋಕ್ಕೆ ಬಂದಾಗ ಶಾಂತಿ ಬರ್ತಾಳೆ. ಶಾಂತಿ ಬಂದು ಮೀನಾಗೆ ಕೊಂಕು ಮಾತುಗಳನ್ನು ಆಡ್ತಾಳೆ. ಅದಾದ ಮೇಲೆ ಮೀನಾ ತಿರುಗಿ ಬೀಳ್ತಾಳೆ. ಇದ್ರ ಮುಂದಿನ ಪಾರ್ಟ್ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ಮೊದಲನೇ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರ. ಇದೇ ರೀತಿ ನನಗೆ ಸಿಗುವಂತಹ ಕೆಲವೊಂದು ಚುಟುಕುಗಳನ್ನು ನಾನು ನಿಮಗೆ ಹಾಕಿ ತಲುಪಿಸ್ತೇನೆ ಅಂತ ಹೇಳ್ಬೋದು. ಇದು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.